ಕನ್ನಡದ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಸಂಸ್ಮರಣೆ. ಕುಣಿಯೋಣ ಬಾರ ಕುಣಿಯೋಣ ಬಾ, ಇಳಿದು ಬಾ ತಾಯಿ ಇಳಿದು ಬಾ, ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು ಎಂದು ಆರಂಭವಾಗುವ ಕವಿತೆಗಳನ್ನು ಕೇಳದ ಕನ್ನಡಿಗನಿಲ್ಲ. ಉತ್ಸಾಹದ ಚಿಲಿಮೆ ನುಕ್ಕಿಸಬಲ್ಲ, ನೊಂದ ಜೀವಕ್ಕೆ ಸಾಂತ್ವನ ನೀಡಬಲ್ಲ, ಪ್ರೀತಿ ಪ್ರೇಮಗಳನ್ನು ಮೂಡಿಸಬಲ್ಲ ಕವಿತೆಗಳನ್ನು ರಚಿಸಿಕೊಟ್ಟ ವರಕವಿ ಬೇಂದ್ರೆ. ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಎಂದು ಜೀವನವನ್ನು ಕುರಿತು ಪರಿಣಾಮಕಾರಿಯಾಗಿ ಹೇಳಿದ ಧೀಮಂತ ಕವಿ ಬೇಂದ್ರೆಯವರ ಕುರಿತೊಂದು ಸಾಕ್ಷ್ಯಚಿತ್ರ ತಯಾರಾಗಿತ್ತು. ಜೀವನ ಗಾಥೆ. ಬೇಂದ್ರೆ 1896 ಇಸವಿ ಜನವರಿ 31 ಜನಿಸಿದರು. ತಂದೆ ರಾಮಚಂದ್ರ ಬೇಂದ್ರೆ, ತಾಯಿ ಅಂಬಿಕೆ ಅಂಬವ್ವ. ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಬೇಂದ್ರೆ ಮನೆತನದ ಮೂಲ ಹೆಸರು ಟೋಸರ. ಒಂದು ಕಾಲಕ್ಕೆ ಸಾಂಗ್ಲಿ ಸಂಸ್ಥಾನಕ್ಕೆ ಸೇರಿದ್ದ ಗದಗ ಪಟ್ಟಣದ ಸಮೀಪದ ಶಿರಹಟ್ಟಿಯಲ್ಲಿ ಬಂದು ನೆಲೆಸಿದರು. ದರಾ ಬೇಂದ್ರೆ 11 ವರ್ಷದವರಿದ್ದಾಗ ಅವರ ತಂದೆ ತೀರಿಕೊಂಡರು. 1913 ಮೆಟ್ರಿಕ್ಯುಲೇಷನ್ ಮುಗಿಸಿ ಬಳಿಕ ಬೇಂದ್ರೆಯವರು ಪುಣೆಯ ಕಾಲೇಜಿನಲ್ಲಿ ಓದಿ 1918 BA ಪದವಿ ಮಾಡಿಕೊಂಡರು. ಹಿಡಿದಿದ್ದು ಅಧ್ಯಾಪಕ ವೃತ್ತಿ. 1935 MA ಮಾಡಿಕೊಂಡರು. ಕೆಲ ಕಾಲ 1944 1956 ಸೊಲ್ಲಾಪುರದ DAV ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಬೇಂದ್ರೆಯವರು 1919 ಹುಬ್ಬಳ್ಳಿಯಲ್ಲಿ ಲಕ್ಷ್ಮೀಬಾಯಿಯವರನ್ನು ವಿವಾಹವಾದರು. ಅವರ ಪ್ರಥಮ ಕಾವ್ಯ ಸಂಕಲನ ಕೃಷ್ಣಕುಮಾರಿಯು ಆಗಲೇ ಪ್ರಕಟಿಸಲ್ಪಟ್ಟಿತ್ತು. ಕವಿ, ದಾರ್ಶನಿಕ. ಬೇಂದ್ರೆ ಈ ಯುಗದ ಒಬ್ಬ ಮಹಾಕವಿ. 1981 ಅಕ್ಟೋಬರ್ನಲ್ಲಿ ತೀರಿಕೊಂಡ ಅವರು ಕವಿಗಳಿಗೆ, ಸಾಹಿತಿಗಳಿಗೆ ಸ್ಫೂರ್ತಿಯ ಸೆಲೆ. ಎಲ್ಲ ಕಾಲಕ್ಕೂ ಬಾಳುವಂತಹ ಕವನಗಳನ್ನು ರಚಿಸಿದ ಕೀರ್ತಿ ಅವರದ್ದು. ನಾಡಿನ ತುಂಬೆಲ್ಲ ನಡೆದಾಡಿದರು. ಅವರಲ್ಲಿರುವಂತಹ ಪ್ರತಿಯೊಂದು ಸಾಹಿತ್ಯದ ನುಡಿಗಳು ಮಾನವನ ನಾಡಿ ಮಿಡಿತದಂತೆ ಹರಿದಾಡಿ ಇಡೀ ಕನ್ನಡ ಸಾಹಿತ್ಯ ರಂಗವನ್ನೇ ಶ್ರೀಮಂತಗೊಳಿಸಿವೆ ಎಂದರೆ ತಪ್ಪಾಗಲಾರದು. ಇಡೀ ಜೀವನದ ತುಂಬ ನಿಸ್ವಾರ್ಥ ಸೇವೆಯನ್ನು ಗೈದ ಧಾರವಾಡದ ಅಜ್ಜ. ಅವರ ಕೆಲವೊಂದು ಮಕ್ಕಳ ಕವಿತೆ, ಕತೆಗಳು ಮಕ್ಕಳ ಮನಸ್ಸನ್ನು ಪರಿವರ್ತಿಸುತ್ತವೆ. ಸಾಹಿತ್ಯ ಕೃಷಿ. ಬೇಂದ್ರೆ ಸ್ಮಾರಕ, ಧಾರವಾಡ. ಸಾಹಿತ್ಯ ರಚನೆ ಅವರ ಮೊದಲ ಒಲವು. ಕಾಲೇಜಿನಲ್ಲಿ ಓದುತ್ತಿದ್ದಾಗಲೇ ಕವಿತೆಗಳನ್ನು ಕಟ್ಟಿದ್ದರು. 1918 ಅವರ ಮೊದಲ ಕವನ ಪ್ರಭಾತ ಎಂಬ ಪತ್ರಿಕೆಯಲ್ಲಿ ಪ್ರಕಟವಾಯಿತು. ಅಲ್ಲಿಂದಾಚೆಗೆ ಅವರು ಕಾವ್ಯ ರಚನೆ ಮಾಡುತ್ತಲೇ ಬಂದರು. ಗರಿ, ಕಾಮಕಸ್ತೂರಿ, ಸೂರ್ಯಪಾನ, ನಾದಲೀಲೆ, ನಾಕುತಂತಿ ಮೊದಲಾದ ಕವನ ಸಂಕಲನಗಳನ್ನು ಪ್ರಕಟಿಸಿದರು. ಇವರ ನಾಕುತಂತಿ ಕೃತಿಗೆ 1974 ಇಸವಿಯಲ್ಲಿ ಜ್ಞಾನಪೀಠ ಪ್ರಶಸ್ತಿಯು ಲಭಿಸಿರುತ್ತದೆ. ಕವಿತೆಗಳನ್ನಲ್ಲದೆ ನಾಟಕಗಳು, ಸಂಶೋಧನಾತ್ಮಕ ಲೇಖನಗಳು, ವಿಮರ್ಶೆಗಳನ್ನು ಬೇಂದ್ರೆ ಬರೆದಿದ್ದಾರೆ. 1921 ಧಾರವಾಡದಲ್ಲಿ ಅವರು ಗೆಳೆಯರೊಡನೆ ಕಟ್ಟಿದ್ದ ಗೆಳೆಯರ ಗುಂಪು ಸಂಸ್ಥೆ ಅವರ ಸಾಹಿತ್ಯ ಚಟುವಟಿಕೆಗಳಿಗೆ ಇಂಪು ನೀಡಿತ್ತು. ಆಗಿನ್ನೂ ಸ್ವಾತಂತ್ರ್ಯ ಚಳುವಳಿ ಬಿಸಿಯು ಏರಿದ್ದ ಸಮಯ. ಬೇಂದ್ರೆಯವರ ಗರಿ ಕವನ ಸಂಕಲನದಲ್ಲಿನ ನರಬಲಿ ಎಂಬ ಕವನವು ಆಗಿನ ಬ್ರಿಟಿಷ್ ಸರ್ಕಾರದ ಕೋಪಕ್ಕೆ ಕಾರಣವಾಯಿತು. ದೇಶ ಪ್ರೇಮಿಗಳು, ದೇಶಭಕ್ತರು ಆಗಿದ್ದ ಬೇಂದ್ರೆ ತಾವು ಚಳುವಳಿಯಲ್ಲಿ ಭಾಗವಹಿಸಿ ಕೆಲ ಕಾಲ ಸೆರೆಮನೆ ವಾಸ ಅನುಭವಿಸಿದರು.
ಅವರು 1954ನೇ ಇಸವಿಯಲ್ಲಿ ತಯಾರಾದ ವಿಚಿತ್ರ ಪ್ರಪಂಚ ಎಂಬ ಚಿತ್ರಕ್ಕೆ ಸಾಹಿತ್ಯ ಹಾಗೂ ಸಂಗೀತಗಳನ್ನು ರಚಿಸಿದ್ದರು. ಆ ವರ್ಷದ ನವೆಂಬರ್ ತಿಂಗಳ ಚಂದಮಾಮ ಪತ್ರಿಕೆಯ ಜಾಹೀರಾತೊಂದು ತಿಳಿಸುತ್ತದೆ. ಉತ್ತಮ ವಾಗ್ಮಿಗಳಾಗಿದ್ದ ಬೇಂದ್ರೆಯವರ ಉಪನ್ಯಾಸಗಳೆಂದರೆ ಜನರಿಗೆ ಹಿಗ್ಗು. ಅವರ ಮಾತೆಲ್ಲ ಕವಿತೆಗಳೋಪಾದಿಯಲ್ಲಿ ಹೊರಹೊಮ್ಮುತ್ತಿದ್ದವು. ಕನ್ನಡದಲ್ಲಿಯೇ ಅಲ್ಲದೆ ಮರಾಠಿ ಭಾಷೆಯಲ್ಲೂ ಬೇಂದ್ರೆಯವರು ಕೆಲವು ಕೃತಿಗಳನ್ನು ರಚಿಸಿದ್ದರು. ಆಧ್ಯಾತ್ಮದ ವಿಷಯದಲ್ಲಿ ಅವರು ಒಲವು ಬೆಳೆಸಿಕೊಂಡಿದ್ದರು. ಅರವಿಂದರ ವಿಚಾರಗಳಲ್ಲಿ ಆಸಕ್ತಿ ತೋರಿದ್ದ ಅವರು ಅರವಿಂದರ ಕೃತಿಗಳನ್ನು ಇಂಗ್ಲಿಷ್ನಿಂದ ಭಾಷಾಂತರ ಮಾಡಿಕೊಂಡರು. ಜಾನಪದ ಧಾಟಿಯ ಅವರ ಎಷ್ಟೋ ಕವಿತೆಗಳನ್ನು ಗಾಯಕರು ಸುಶ್ರಾವ್ಯವಾಗಿ ಹಾಡಿದ್ದಾರೆ. ಅವರ ಕವಿತೆಗಳ ನಾದ ಮಾಧುರ್ಯ ಅಪಾರ. ಇವರು ಬರೆದ ಪಾತರಗಿತ್ತಿ ಪಕ್ಕ, ನೋಡಿದ್ದೇನೆ ಅಕ್ಕ ಇಂದಿಗೂ ಚಿಣ್ಣರ ಅತ್ಯಂತ ಪ್ರೀತಿಪಾತ್ರ ಕವನವಾಗಿದೆ. ಗಣಿತದ ಲೆಕ್ಕಾಚಾರ ಮಾಡುತ್ತಾ ಬಾಳೆಹಣ್ಣಿನ ಗೊನೆಯಲ್ಲಿ, ಹಲಸಿನ ಹಣ್ಣಿನ ಮುಳ್ಳುಗಳಲ್ಲಿ, ಜೇನು ಗೂಡಿನಲ್ಲಿ, ನಿಮ್ಮ ಕಿರು ಬೆರಳಿನ ಅಂಚಿಗಿಂತ ಚಿಕ್ಕದಾಗಿರುವ ಹೂಗಳಲ್ಲಿ ಎಲ್ಲೆಲ್ಲೂ ಲೆಕ್ಕಾಚಾರವಿದೆ ಅನ್ನುತ್ತಾ ಕೊನೆಗೆ ದಾರಾ ಬೇಂದ್ರೆಯವರು ಗಣಿತದ ಲೆಕ್ಕಾಚಾರದಲ್ಲೇ ಮುಳುಗಿದ್ದರು. ಇವರನ್ನು ಕನ್ನಡದ ಠಾಕೂರ್ ಎಂದು ಕರೆಯಲಾಗುತ್ತದೆ. ನಮನ ಬೇಂದ್ರೆಯವರಿಗೆ. ಸಂಖ್ಯೆಗಳು ಹೊಸ ಲೋಕವೊಂದನ್ನು ತೆರೆದಿದ್ದವು. ಬೇಂದ್ರೆ ಮನಸ್ಸಿಗೆ 441 ಹಾಗೂ ಹೃದಯಕ್ಕೆ 881 ಎಂದು ಸಂಖ್ಯೆಯನ್ನು ನೀಡಿದ್ದರು. ವರಕವಿ ಬೇಂದ್ರೆಯವರು ಒಂದು ಅದ್ಭುತ. ಮಹಾರಾಜ ಕಾಲೇಜಿನಲ್ಲಿ ವಿಶೇಷ ಉಪನ್ಯಾಸಕ್ಕಾಗಿ ಬೇಂದ್ರೆಯವರು ಮೈಸೂರಿಗೆ ಬಂದಿದ್ದರು. ತೀನಂಶ್ರೀ ಮನೆಯಲ್ಲಿ ಎನ್ ಮೂರ್ತಿರಾಯರು, ಶಿವರಾಮ್ ಶಾಸ್ತ್ರಿ, ತೀನಂಶ್ರೀ ಅವರು ಬೇಂದ್ರೆ ಜೊತೆ ಹರಟೆ ಹೊಡೆಯುತ್ತಿದ್ದರು. ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ಅವರು ಅವರ ಬಳಿಗೆ ಹೋಗಿ ಕೂತರು. ಇವರನ್ನು ಬೇಂದ್ರೆಗೆ ಪರಿಚಯಿಸಿ ಈತನಿಗೆ ಕಾವ್ಯದಲ್ಲಿ ವಿಶೇಷ ಆಸಕ್ತಿ ಎಂದು ತೀನಂಶ್ರೀ ಹೇಳಿದರು. ಬೇಂದ್ರೆ ವಿನೋದವಾಗಿ, ಹುಡುಗ, ನಿನಗೆ ಕಾವ್ಯದಲ್ಲಿ ಆಸಕ್ತಿ ಈಗಲೂ ಉಳಿದಿದೆಯೋ ಅಥವಾ ತೀನಂಶ್ರೀಯನ್ನು ತಮ್ಮ ಕೋಲಿನಿಂದ ತೋರಿಸುತ್ತಾ ಈತನ ಭಾಷಾಶಾಸ್ತ್ರದ ಮಹಾಗ್ನಿಯಲ್ಲಿ ಎಲ್ಲ ದಗ್ಧವಾಗಿ ಹೋಯಿತೋ ಎಂದು ನಕ್ಕರು. ಭಟ್ಟರು ಎಲ್ಲಾದರೂ ಉಂಟೆ? ಅವರು ಕಾವ್ಯ ಮೀಮಾಂಸೆ ಬರೆದವರು, ಕಾವ್ಯದಲ್ಲಿ ನನಗಿದ್ದ ರುಚಿಯನ್ನು ಬೆಳೆಸಿದವರು ಎಂದರು. ಬೇಂದ್ರೆಯವರು, ಏನೊಪ್ಪ, ನನಗೆ ನಂಬಿಕೆ ಇಲ್ಲ. ಕಾವ್ಯ ಇರಲಿ, ಈತನ ಶಾಸ್ತ್ರಜ್ಞಾನ ಕೂಡ ನನಗೆ ಅನುಮಾನದ್ದಾಗಿ ಕಾಣುತ್ತದೆ. ನೀನೇ ನೋಡು, ಕನ್ನಡ ಒಂದು ದ್ರಾವಿಡ ಭಾಷೆ, ತಮಿಳಿಗಿಂತ ಕೊಂಚ ನಂತರ ಬಂದದ್ದು. ಹೀಗೆ ಏನೇನೋ ಈತನ ತರ್ಕ. ಅದು ಎಲ್ಲಾದರೂ ಸಾಧ್ಯವೇ? ಕನ್ನಡ ಎಲ್ಲ ಭಾಷೆಗಿಂತ ಮೊದಲು ಹುಟ್ಟಿದ್ದಲ್ಲವೇ? ಜಗತ್ತಿನ ಮೊದಲ ಭಾಷೆಯೇ ಕನ್ನಡ ಎಂದರು. ಭಟ್ಟರು ತೀನಂಶ್ರೀ ಕಡೆ ನೋಡಿದರು. ಅವರು ನಗುತ್ತಾ, ಗಾಬರಿಯಾಗಬೇಡಿ, ಅದಕ್ಕೆ ಸಮರ್ಥನೆ ಕೊಡಿ ಅನ್ನಿ, ಅದನ್ನೂ ಕೊಡುತ್ತಾರೆ, ಆಗಲೇ ಆಕಾಶ ಮಿಂಚತೊಡಗಿದೆ ಎಂದರು. ಬೇಂದ್ರೆ, ಓಹೋ, ಇಷ್ಟು ಸರಳ ಸತ್ಯಕ್ಕೆ ಸಮರ್ಥನೆ ಬೇರೆ ಬೇಕಾ? ಆಯಿತು, ಈಗ ನೋಡಿ, ಕನ್ನಡದ ಯಾವುದೇ ಮುಖ್ಯವಾದ ಪದ ತೆಗೆದುಕೊಳ್ಳಿ, ಅದು ಕಕಾರದಿಂದಲೇ ಪ್ರಾರಂಭವಾಗುತ್ತದೆ. ಆರಂಭದ ಭಾಷೆ ಕನ್ನಡವೇ ಅನ್ನೋದಕ್ಕೆ ಬೇರೆ ಆಧಾರ ಬೇಕೇ ಬೇಕು ಅಂದುಬಿಟ್ಟರು. ಮೂರ್ತಿರಾಯರು ನಗುತ್ತಾ, ಎಲ್ಲಿ ಒಂದಿಷ್ಟು ಉದಾಹರಣೆ ಕೊಡಿಯಪ್ಪ ಎಂದರು. ಮೂರ್ತಿರಾಯರು ನಗುತ್ತಾ, ಎಲ್ಲಿ ಒಂದಿಷ್ಟು ಉದಾಹರಣೆ ಕೊಡಿಯಪ್ಪ ಎಂದರು. ಬೇಂದ್ರೆ ಕೈಯಿಂದ ತಮ್ಮ ಮೈಯ ಒಂದೊಂದು ಅಂಗ ಮುಟ್ಟಿ ತೋರಿಸುತ್ತಾ, ನೋಡಿ, ಇದು ಕತ್ತು ಹೌದೇ, ಇದು ಕಂಠ, ಇದು ಕಣ್ಣು, ಇದು ಕಿವಿ, ಇದು ಕೂದಲು, ಇಗೋ ಇದು ಕೈ, ಇದು ಕಾಲು, ಇದು ಕೆನ್ನೆ, ಸಾಕೆ ಎಂದರು. ಮೂರ್ತಿಯವರು ಬೇಂದ್ರೆಯವರ ಉಪಾಯ ತಿಳಿದು
ಅವರನ್ನು ಕೆಡವಲು ತಮ್ಮ ಸೊಂಟದ ಕಡೆ ಬೆರಳು ಮಾಡಿ ಇದೋ ಎಂದು ಕೇಳಿದರು. ಬೇಂದ್ರೆ ಈಗ ಸಿಕ್ಕಿಬಿದ್ದರು ಅಂತ ಅಂದುಕೊಳ್ಳುತ್ತಿರುವಂತೆಯೇ ಅವರು ತಮ್ಮ ಕೈ ಕೋಲಿನ ತುದಿಯಿಂದ ಮೂರ್ತಿಯವರ ಸೊಂಟ ಚುಚ್ಚುತ್ತಾ ಅದು ಕಟ್ಟಿತಾನೆ ಅಂದರು. ಕೂಡಲೇ ಮೂರ್ತಿಯವರು ಬೇಂದ್ರೆಯವರ ಪಂಚೆ ಕಡೆ ಬೆರಳು ಮಾಡಿದರು. ಅದು ಕಚ್ಚೆ ಪಂಚೆ ಎಂದು ಉತ್ತರ ಬಂತು. ಮೂರ್ತಿಯವರು ತಮ್ಮ ಲುಂಗಿ ಕಡೆ ತೋರಿಸುತ್ತಾ ಇದಕ್ಕೇನು ಹೇಳುತ್ತೀರಪ್ಪ ಎಂದರೆ ಬೇಂದ್ರೆ ಎಷ್ಟೋ ತಡವರಿಸದೆ ಕೊಳವಿ ಪಂಚೆ ಎಂದು ಬಿಟ್ಟರು. ಅಷ್ಟು ಹೊತ್ತಿಗೆ ಕಾಫಿ ಬಂತು. ಬೇಂದ್ರೆ ಅದನ್ನು ತೆಗೆದುಕೊಳ್ಳುತ್ತಾ ಇಗೋ ಇದು ಕಪ್ಪು, ಇದು ಕಾಫಿ, ಇದರ ರುಚಿ ಕಹಿ ಎಂದರು. ಅಲ್ಲಿದ್ದವರಿಗೆ ನಗು. ತೀನಂಶ್ರೀ ಅವರು ಮೂರ್ತಿಯವರನ್ನು ತಡೆಯುತ್ತಾ ಯಾಕಪ್ಪ ಸುಮ್ಮನೆ ಆಯಾಸ ಮಾಡಿಕೊಳ್ಳುತ್ತೀರಿ, ಅವರ ಹತ್ತಿರ ವಾದ ಮಾಡಿ ಸರಸ್ವತಿ ಗೆದ್ದಾಳೆ ಎಂದರು. ಭಟ್ಟರ ಕಡೆ ತಿರುಗಿ ನೋಡಿದಿರಾ ಬೇಂದ್ರೆಯನ್ನು, ಶಾಸ್ತ್ರದ ಭರ್ತ್ಸನೆ ಹೇಗಿದೆ? ಹೀಗೆ ವಿನೋದವಾಗಿ ಮಾತನಾಡುವಾಗಲೂ ಅವರು ಕವಿ ಎನ್ನುವುದು ಎಷ್ಟು ಚೆನ್ನಾಗಿ ವ್ಯಕ್ತವಾಗುತ್ತೆ. ಅವರು ಮಾತನ್ನು ಹೇಗೆ ಜಗಿಯುತ್ತಾರೆ, ಬಗೆಯುತ್ತಾರೆ, ತರ್ಕವನ್ನು ಹೇಗೆ ನೆಗೆಯುತ್ತಾರೆ, ಅದು ತರ್ಕದ ತೋರಿಕೆಯಲ್ಲೇ. ಈ ಬೇಂದ್ರೆ ನಮ್ಮ ಕಾಲದ ಒಂದು ಅದ್ಭುತ ಎಂದರು ತೀನಂಶ್ರೀಯವರು. ವರಕವಿ ಬೇಂದ್ರೆಯವರು ಗುರುತಿಸಿದ ಕನ್ನಡ ವರ್ಣಮಾಲೆಯಲ್ಲಿ ಗಣಿತ ಸಿದ್ಧಾಂತದಲ್ಲಿನ ಪೈಥಾಗರಸನ ಪ್ರಮೇಯ, ಯಾವುದೇ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ಇದು ಗಣಿತ ಸಿದ್ಧಾಂತದಲ್ಲಿನ ಪೈಥಾಗರಸನ ಪ್ರಮೇಯವೂ ಆಗಿರುತ್ತದೆ. ಕನ್ನಡ ವರ್ಣಮಾಲೆಯನ್ನು ಕ್ರಮಬದ್ಧವಾಗಿ ಅಳವಡಿಸಿ ಅದನ್ನು ವರ್ಗಗಳ ಸ್ವರೂಪದಲ್ಲಿ ಜೋಡಿಸಿದಂತೆ ಬರೆದಾಗ ಇದರ ಸಿದ್ಧಾಂತವನ್ನು ತುಂಬ ಸ್ಪಷ್ಟವಾಗಿ ಕಾಣಬಹುದಾಗಿರುತ್ತದೆ. ಅಂದರೆ ಸ್ವರಗಳು ಮತ್ತು ಅವರ್ಗೀಯ ವ್ಯಂಜನಗಳ ವರ್ಗಗಳ ಒಟ್ಟು ಮೊತ್ತವು ವರ್ಗೀಯ ವ್ಯಂಜನಗಳ ವರ್ಗದ ಮೊತ್ತಕ್ಕೆ ಸಮವಾಗಿರುತ್ತದೆ. ಇದರ ದೃಷ್ಟಾಂತವನ್ನು ಸೂಚಿತವಾಗಿರುವ ಚಿತ್ರದ ಮೂಲಕವಾಗಿ ಅದನ್ನು ಕಾಣಬಹುದಾಗಿರುತ್ತದೆ. ಇದೊಂದು ತುಂಬ ಉಪಯುಕ್ತ, ಸುಂದರ ಹಾಗೂ ವಿಶಿಷ್ಟವಾದಂತಹ ವಿಷಯವೂ ಆಗಿರುತ್ತದೆ. ಇದರಿಂದ ವರ್ಣಮಾಲೆ, ಸ್ವರಗಳು, ಅವರ್ಗೀಯ ವ್ಯಂಜನ ಮತ್ತು ವರ್ಗೀಯ ವ್ಯಂಜನಗಳನ್ನು ಅತ್ಯಂತ ಸುಲಭ ಹಾಗೂ ಲೀಲಾಜಾಲವಾಗಿ ಎಲ್ಲರೂ ಕೂಡ ನೆನಪಿನಲ್ಲಿಡಲು ಬಹಳ ಸಹಕಾರಿಯಾಗಿರುತ್ತದೆ. ಬೇಂದ್ರೆಯವರ ಸಾಹಿತ್ಯ ಕೃಷಿಗಳು, ಕವನ ಸಂಕಲನಗಳು. ಪ್ರಥಮ ಆವೃತ್ತಿಯ ವರ್ಷದೊಂದಿಗೆ ಅಂಬಿಕಾತನಯ ದತ್ತರ ಸಮಗ್ರ ಕಾವ್ಯ 6 ಸಂಪುಟಗಳು. 1922ರಲ್ಲಿ ಕೃಷ್ಣ ಕುಮಾರಿ, 1932ರಲ್ಲಿ ಗರಿ, 1934ರಲ್ಲಿ ಮೂರ್ತಿ ಮತ್ತು ಕಾಮಕಸ್ತೂರಿ, 1937ರಲ್ಲಿ ಸಖಿ ಗೀತಾ, 1938ರಲ್ಲಿ ಉಯ್ಯಾಲೆ. ಮತ್ತೊಂದು ಕೃತಿ ನಾದಲೀಲೆ, 1943ರಲ್ಲಿ ಮೇಘದೂತ, ಕಾಳಿದಾಸನ ಸಂಸ್ಕೃತ ಮೇಘದೂತದ ಕನ್ನಡ ಅವತರಣಿಕೆ, 1946ರಲ್ಲಿ ಹಾಡು ಪಾಡು, 1951ರಲ್ಲಿ ಗಂಗಾವತರಣ, 1956ರಲ್ಲಿ ಸೂರ್ಯಪಾನ, ಹೃದಯ ಸಮುದ್ರ, ಮುಕ್ತಕಂಠ, 1957ರಲ್ಲಿ ಚೈತ್ಯಾಲಯ, ಜೀವಲಹರಿ, ಅರುಳು ಮರುಳು, 1958ರಲ್ಲಿ ನಮನ, 1959ರಲ್ಲಿ ಸಂಚಯ, 1960ರಲ್ಲಿ ಉತ್ತರಾಯಣ, 1961ರಲ್ಲಿ ಮುಗಿಲ ಮಲ್ಲಿಗೆ, 1962ರಲ್ಲಿ ಯಕ್ಷ ಯಕ್ಷಿ, 1964ರಲ್ಲಿ 4 ತಂತಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಕೃತಿ ಇದಾಗಿದೆ. 1966ರಲ್ಲಿ ಮರ್ಯಾದೆ, 1968ರಲ್ಲಿ ಶ್ರೀಮಾತಾ, 1969ರಲ್ಲಿ ಬಾ ಹತ್ತಿರ, 1970ರಲ್ಲಿ ಇದು ನಭೋವಾಣಿ,
1972ರಲ್ಲಿ ವಿನಯ, 1973ರಲ್ಲಿ ಮತ್ತೆ ಶ್ರಾವಣ ಬಂತು, 1977ರಲ್ಲಿ ಒಲವೇ ನಮ್ಮ ಬದುಕು, 1978ರಲ್ಲಿ ಚತುರೋಕ್ತಿ ಮತ್ತು ಇತರ ಕವಿತೆಗಳು, 1982ರಲ್ಲಿ ಪರಾಕಿ ಕಾವ್ಯವೈಖರಿ, 1983ರಲ್ಲಿ ತಾ ಲೆಕ್ಕಣಕಿ ತಾ ತೌದಿ, 1983ರಲ್ಲಿ ಮತ್ತೊಂದು ಕೃತಿ ಬಾಲಬೋಧೆ, 1986ರಲ್ಲಿ ಚೈತನ್ಯದ ಪೂಜೆ, 1987ರಲ್ಲಿ ಪ್ರತಿಬಿಂಬಗಳು. ವಿಮರ್ಶೆಗಳು: 1940 ಸಾಹಿತ್ಯ ಸಂಶೋಧನೆ, 1945ರಲ್ಲಿ ವಿಚಾರ ಮಂಜರಿ, 1954ರಲ್ಲಿ ಕವಿ ಲಕ್ಷ್ಮೀಶನ ಜೈಮಿನಿ ಭಾರತಕ್ಕೆ ಮುನ್ನುಡಿ, 1959ರಲ್ಲಿ ಮಹಾರಾಷ್ಟ್ರ ಸಾಹಿತ್ಯ, ಸಾಯೋ ಆಟ ನಾಟಕವಾಗಿದೆ, 1962ರಲ್ಲಿ ಕಾವ್ಯೋದ್ಯೋಗ, 1968ರಲ್ಲಿ ಕನ್ನಡ ಸಾಹಿತ್ಯದಲ್ಲಿ ನಾಯಕ ರತ್ನಗಳು, 1974ರಲ್ಲಿ ಸಾಹಿತ್ಯದ ವಿರಾಟ್ ಸ್ವರೂಪ, 1976ರಲ್ಲಿ ಕುಮಾರವ್ಯಾಸ ಪುಸ್ತಿಕೆ. ಈಗ ಇವರ ಪ್ರಶಸ್ತಿ, ಪುರಸ್ಕಾರ, ಬಿರುದುಗಳನ್ನು ನೋಡೋಣ. 1943ರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ, 1958ರಲ್ಲಿ ಅರುಳು ಮರುಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1964ರ ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ಬೇಂದ್ರೆಯವರಿಗೆ ಸನ್ಮಾನ, 1965ರಲ್ಲಿ ಮರಾಠಿಯಲ್ಲಿ ರಚಿಸಿದ ಸಂವಾದ ಎಂಬ ಕೃತಿಗೆ ಕೇಳ್ಕರ್ ಬಹುಮಾನ, 1968ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಲಭಿಸಿತು, 1973ರಲ್ಲಿ ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ, ಕಾಶಿ ವಿದ್ಯಾಪೀಠ, ವಾರಣಾಸಿ, ಮೈಸೂರು ಹಾಗೂ ಕರ್ನಾಟಕ ವಿಶ್ವವಿದ್ಯಾನಿಲಯಗಳ ಗೌರವ ಡಾಕ್ಟರೇಟ್, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಫೆಲೋಶಿಪ್ ಪಡೆದರು. ಈಗ ಬೇಂದ್ರೆಯವರ ಹೃದಯ ವೈಶಾಲ್ಯತೆಯ ಬಗ್ಗೆ ತಿಳಿಯೋಣ. ಧಾರವಾಡದಲ್ಲಿ ತಮ್ಮ ಹರಿದ ಚಪ್ಪಲಿಯ ರಿಪೇರಿಗೆ ಹೋದ ಬೇಂದ್ರೆಯವರಿಗೆ ನಿಮ್ಮ ಕಾಲು ಸುಡ್ತಾವಾ ಅಂತ ಬೇರೆ ಚಪ್ಪಲಿಯನ್ನು ಕೊಟ್ಟ. ಆತನಿಗೆ ತನ್ನ ಕಾಲಿನ ಬಗ್ಗೆ ಚಿಂತೆ ಮಾಡ್ತೀಯಲ್ಲೋ, ನಿನ್ನ ನತ್ತಿ ಸುಡತಾತ್ ಅಂತ ಆತನಿಗೆ ಪ್ರೀತಿಯಿಂದ ತಮ್ಮದೇ ಛತ್ರಿಯನ್ನು ಹಿಡಿದಿದ್ದಾರಂತೆ ಬೇಂದ್ರೆಯವರು. ಬೇಂದ್ರೆಯವರ ಅಂಬಿಕಾತನಯ ದತ್ತ ಕಾವ್ಯನಾಮದ ವೈಶಿಷ್ಟ್ಯತೆ ತಿಳಿಯೋಣ. ಬೇರೆ ಇತರೆ ಕವಿಗಳು ತಮ್ಮ ಕಾವ್ಯನಾಮಗಳಲ್ಲಿ ಬೇರೆ ಹೆಸರುಗಳನ್ನು ಬಳಸಿಕೊಂಡಿರುತ್ತಾರೆ. ಆದರೆ ನಮ್ಮ ವರಕವಿ ಬೇಂದ್ರೆಯವರು ಮಾತ್ರ ತಮ್ಮ ಜನ್ಮದಾತೆಯ ಹೆಸರನ್ನು ಬಳಸಿ ತಮ್ಮ ಕಾವ್ಯನಾಮವನ್ನು ರೂಪಿಸಿರುತ್ತಾರೆ. ಅಂದರೆ ಅಂಬಿಕಾ ಎಂದರೆ ಅವರ ತಾಯಿಯ ಹೆಸರು, ತನಯ ಎಂದರೆ ಪುತ್ರ, ದತ್ತ ಎಂದರೆ ಅವರ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಅಂದರೆ ಅಂಬಿಕಾರವರ ತನಯ ದತ್ತ ಎಂದಾಗಿರುತ್ತದೆ. ಹಾಗಾಗಿ ಅದು ಅಂಬಿಕಾತನಯ ದತ್ತ ಎಂಬ ತುಂಬ ವಿಶಿಷ್ಟವಾದಂತಹ ಅವರ ಕಾವ್ಯನಾಮವೂ ಆಗಿರುತ್ತದೆ. ಮಾಹಿತಿಗಳ ಸಂಗ್ರಹ ಮತ್ತು ಲೇಖನ ವಿ.ಪಿ. ಆರಾಧ್ಯರವರು, ಮೈಸೂರು. ನಿರೂಪಣೆ ಹೇಮಾ ಶಿವಪ್ರಕಾಶ್. ಕನ್ನಡ ಎಲ್ಲೆಡೆ ಪಸರಿಸಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಧನ್ಯವಾದಗಳು.